ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಮೆಹಂದಿ ಬೈ ಗೀತಾಂಜಲಿ ವ್ಲಾಗ್. ಇದು ನನ್ನ ಮೊದಲನೇ ವ್ಲಾಗ್ ಆಗಿರುತ್ತೆ. ಸೊ ಅಬೌಟ್ ಮೆಹಂದಿ ನಾನು 365 ಡೇಸ್ನ ಚಾಲೆಂಜ್ನ ತೊಗೊಂಡಿದ್ದೀನಿ. ಸೊ ಅದರಲ್ಲಿ ಇದು ಮೊದಲನೇದು ಅಂದರೆ ಡೇ 1. ಸೊ ಡೇ 1ಅಲ್ಲಿ ನಾವು ಏನೇನೆಲ್ಲ ಹೇಳ್ತಾ ಇದ್ದೀನಿ ಅಂತ ಅಂದರೆ ಅದು ವೆರಿ ಬೇಸಿಕ್. ಸೊ ಅದರಲ್ಲಿ ಏನೇನು ಬರುತ್ತೆ ಅಂದರೆ ಫಸ್ಟ್ ಬರೋದೆ ಲೈನ್ಸ್. ಸೊ ವಿತೌಟ್ ಲೈನ್ಸ್ ನಾವು ಏನೂ ಮಾಡೋಕ್ಕಾಗಲ್ಲ. ಆ್ಯಂಡ್ ದೆನ್ ವಿತೌಟ್ ಲೈನ್ಸ್ ಏನೂ ಚೆನ್ನಾಗಿ ಕಾಣಿಸೋದಿಲ್ಲ. ಸೊ ಫಸ್ಟ್ ಲೈನ್ ಅಂದರೆ ಏನು ಅಂತ ತಿಳ್ಕೊಳ್ಳಿ. ಲೈನ್ಸ್ ಡಿಫೈನ್ ಓವರ್ ಆಲ್ ದ ಡಿಸೈನ್. ಸೊ ನಾವು ಏನು ಡಿಸೈನ್ ಮಾಡ್ತೀವಿ ಅದನ್ನೆಲ್ಲನೂ ಡಿಫೈನ್ ಮಾಡೋದು ಈ ಲೈನ್ಸ್. ಸೊ ಲೈನ್ಸ್ ಫಾರ್ಮೇಷನ್ ಏನಿದೆ ಅದನ್ನೆಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಲೈನ್ಸಲ್ಲಿ ಯಾವ್ಯಾವ ಥರ ಲೈನ್ಸ್ ಇದೆ ಅಂತಂದರೆ ಫಸ್ಟ್ ಒನ್ ಬಂದು ಸ್ಟ್ಯಾಂಡಿಂಗ್ ಲೈನ್, ಆ್ಯಂಡ್ ದೆನ್ ಸೆಕೆಂಡ್ ಒನ್ ಬಂದು ನಿಮಗೆ ಸ್ಲೀಪಿಂಗ್ ಲೈನ್ಸ್. ಸೊ ಕಂಪ್ಲೀಟಿ ನೀವು ಡೈಲಿ ನನ್ನ ಲಾಗ್ ನೋಡಿದ್ರೆ ನಿಮಗೆಲ್ಲನೂ ಗೊತ್ತಾಗುತ್ತೆ. ಸೊ ಮೂರನೇದು ಬಂದು ಡಯಾಗ್ನಲ್ ಲೈನ್ಸ್. ಸೊ ನೆಕ್ಸ್ಟ್ ಅದರಲ್ಲೇ 2 ಟೈಪ್ಸ್ ಇದೆ. ಅದು ಯಾವ ಥರ ಅಂತ ನಾನು ನಿಮಗೆ ಮೆಹಂದಿ ಕೋನಲ್ಲಿ ಬರೆದು ತೋರಿಸ್ತೀನಿ. ಸೊ ನೆಕ್ಸ್ಟ್ ನಿಮ್ಗೆ ಯಾವ ಥರ ಮೆಹಂದಿಲಿ ಬೇಕು ಅಂತ ನನಗೆ ಕಮೆಂಟ್ ಮಾಡಿದ್ರೆ ನಾನು ನಿಮಗೆ ತಿಳಿಸ್ತೀನಿ. ಫೋರ್ತ್ ಒನ್ ಬಂದು ಥಿಕ್ ಲೈನ್ಸ್. ಸೊ ಇವಾಗ ಲೈನ್ಸ್ನ ಯಾವ ಥರ ಮಾಡಬೇಕು ಅಂತ ತೋರಿಸ್ತೀನಿ. ಸೊ ಇದು ಫಸ್ಟ್ ಒನ್ ಬಂದು ಸ್ಟ್ಯಾಂಡಿಂಗ್ ಲೈನ್ಸ್. ಸೊ ನಾವು ಫಸ್ಟ್ ಕೋನ್ ಹಿಡ್ದು ಏರ್ ಲಿಫ್ಟ್ ಮಾಡಿ ಲೈನ್ಸ್ನ ಹಾಕಬೇಕು. ವಿತೌಟ್ ಏರ್ ಲಿಫ್ಟ್ ಅದು ಲೈನ್ಸು ಚೆನ್ನಾಗಿ ಬರೋಲ್ಲ, ಆ್ಯಂಡ್ ದೆನ್ ಕರೆಕ್ಟಾಗಿ ಕೂಡ ಬರೋಲ್ಲ. ನೀವು ಇದನ್ನು ಡೈಲಿ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಒಂದು ಐಡಿಯಾ ಬರುತ್ತೆ. ಸೊ ಯಾವ ಥರ ಮಾಡಬೇಕು ಅಂತ ನೀವು ಫುಲ್ ಎಂಡ್ವರೆಗೂ ನೋಡಿದ್ರೆ ಗೊತ್ತಾಗುತ್ತೆ. ಆ್ಯಂಡ್ ದೆನ್ ಎಂಡ್ವರೆಗೂ ನೋಡಿ ಬಿಡಬೇಡಿ. ನೀವು ಕೂಡ ನಿಮ್ಮ ಮನೇಲಿ ಪ್ರಾಕ್ಟೀಸ್ ಮಾಡಿ. ಸೊ ನಿಮ್ಗೇನಾದರೂ ಡೌಟ್ ಇತ್ತು ಅಂದರೆ ನನಗೆ ಕಮೆಂಟ್ ಮಾಡಿ. ನನ್ನ ನಂಬರನ್ನ ನಾನು ಡಿಸ್ಪ್ಲೇ ಮಾಡಿರ್ತೀನಿ. ಸೊ ಅಲ್ಲಾದರೆ ಟೆಕ್ಸ್ಟ್ ಮಾಡಿ. ಇದು ಸೆಕೆಂಡ್ ಒನ್ ಬಂದು ಸ್ಲೀಪಿಂಗ್ ಲೈನ್ಸ್. ಸೊ ಇಲ್ಲಿ ನಾವು ಲೈನ್ಸ್ ಎಷ್ಟು ಲೈನ್ಸ್ ಮೆನ್ಷನ್ ಮಾಡಿದ್ದೀವಿ ಅಷ್ಟನ್ನು ಏರ್ ಲಿಫ್ಟ್ ಮಾಡೇ ಮಾಡಬೇಕು. ಆ್ಯಂಡ್ ದೆನ್ ಗ್ಯಾಪ್ ಕೂಡ ಜಾಸ್ತಿ ಕೊಡಬಾರ್ದು. ಹತ್ರದಲ್ಲೇ ಮೀನ್ಸ್ ಅದರ ಒಂದು ಲೈನಿಗೂ ಇನ್ನೊಂದು ಲೈನಿಗೆ ಕಾಣಿಸ್ಬೇಕು. ಹತ್ರ ಆದರೆ ತುಂಬ ಹತ್ರದಲ್ಲಿ ಬರೆದ್ರೆ ಅದು ಎರಡು ಸ್ಮರ್ಚ್ ಆಗೋಗ್ಬಿಡುತ್ತೆ. ಸೊ ಇವಾಗ ಬಂದು ಡಯಾಗ್ನಲ್ ಲೈನ್ಸ್. ಡಯಾಗ್ನಲ್ ಲೈನ್ಸಲ್ಲಿ ಇದು ಫಸ್ಟ್ ಒನ್ನು. ಸೊ ಸೆಕೆಂಡ್ ಒನ್ ಏನಿದೆ ಅದನ್ನು ತೋರಿಸ್ತೀನಿ. ಸೊ ಇದು ವೆರಿ ಬೇಸಿಕ್. ಇದು ಕಲ್ತಿಲ್ಲ ಅಂತಂದರೆ ಆ್ಯಂಡ್ ದೆನ್ ನಮ್ಗೆ ಯಾವ ಡಿಸೈನ್ಸು ಮಾಡೋಕ್ಕಾಗಲ್ಲ. ಸೊ ಹಂಗೂ ನಾವು ಮಾಡ್ತೀವಂತ ಹೋದರೆ ಅದು ಒಂದು ಲುಕ್ಕನ್ನ ಕೊಡೋಲ್ಲ. ಕಂಪ್ಲೀಟ್ಲಿ ಪ್ರೊಫೆಷ್ನಲ್ ಅದು ಅನ್ಸ್ಕೊಳ್ಳಲ್ಲ. ಸೊ ಅನ್ಪ್ರೊಫೆಷ್ನಲ್ ಆಗುತ್ತೆ. ಸೊ ಇದು ಡಯಾಗ್ನಲಲ್ಲಿ 1 ಟೈಪ್ ಆಯಿತು. ಇವಾಗ ಇದರಲ್ಲೇ ಸೆಕೆಂಡ್ ಟೈಪ್. ಸೊ ನಾನಿಲ್ಲಿ ವಿಡಿಯೋ ಲೆಂತ್ ಏನಿದೆ ಸೊ ಅದ್ರೊಳಗಡೆ ಮಾಡಬೇಕಿತ್ತು. ಸೊ ಅದರಿಂದ ನಾನು ಇದನ್ನು ಚಿಕ್ಕದಾಗಿ ಮಾಡಿದ್ದೀನಿ. ಸೊ ನೀವು ನೋಡ್ಬೋದು ಎಂಡಲ್ಲಿ ನಾನು ಯಾವ ಥರ ಇದನ್ನ ದೊಡ್ಡದಾಗಿ ಮಾಡೋದು ಅಂತ ತೋರಿಸಿದ್ದೀನಿ. ಸೊ ಥಿಕ್ ಲೈನ್ಸ್. ಸೊ ಇವಾಗ ಈ ಥಿಕ್ ಲೈನ್ಸ್ನ ಯಾವ ಥರ ಮಾಡಬೇಕು ಆ್ಯಂಡ್ ದೆನ್ ಡೈರೆಕ್ಟಾಗೆ ಥಿಕ್ ಮಾಡೋಕೆ ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಇರೋರು ಡೈರೆಕ್ಟಾಗೆ ಮಾಡ್ಬೋದು. ಸೊ ಪ್ರಾಕ್ಟೀಸ್ ಇಲ್ಲ ನಮಗೆ ಇವಾಗ ನಾವು ಕಲಿತಾ ಇದ್ದೀವಿ ಅಂತಂದರೆ ನೀವು ನಾನಿಲ್ಲಿ ತೋರಿಸೋ ರೀತಿ ಮಾಡಬೇಕಾಗತ್ತೆ. ಸೊ ಫಸ್ಟ್ ಏನು ಮಾಡಬೇಕು ಅಂತಂದರೆ ಫಸ್ಟು ಒಂದು ಸ್ಲೀಪಿಂಗ್ ಲೈನ್ ಹಾಕ್ಕೋಬೇಕು. ದೆನ್ ಅದ್ರ ಪಕ್ಕದಲ್ಲೇ ಇನ್ನೂ ಒಂದು ಸ್ಲೀಪಿಂಗ್ ಲೈನ್ ಹಾಕ್ಕೋಬೇಕು. ಸೊ ಅದೇ ಥರ ನಿಮಗೆ ಎಷ್ಟು ಲೈನ್ಸ್ ಬೇಕಾಗುತ್ತೆ ಅಷ್ಟು ಲೈನ್ಸ್ನ ಹಾಕಿ ನಾನು ಇಲ್ಲಿ ತಿಕ್ಕಾಗಿ ಬರೋದಕ್ಕೆ 3 ಲೈನ್ಸ್ನ ಹಾಕಿದ್ದೀನಿ. ಸೊ ನೆಕ್ಸ್ಟ್ ಈ 3 ಲೈನ್ಸ್ ಹಾಕಾಗಿದೆ. ಸೊ ಇವಾಗ ಅದನ್ನು ಏನು ಮಾಡಬೇಕು ಅಂದರೆ ಒಂದೇ ಪ್ರೆಷರ್ ಕೊಡ್ತಾ ಬರಬೇಕು. ಸೊ ನೀವು ಕೈ ಅಳ್ಳಾಡಿಸಿದ್ರಿ ಅಂದರೆ ಅಲ್ಲಿ ಪ್ರೆಷರು ಹೋಗುತ್ತೆ. ಸೊ ಬಿ ಕೇರ್ಫುಲ್ಲಾಗಿ ಅದನ್ನು ಹಾಕ್ಕೊಳ್ತಾ ಬನ್ನಿ. ಇಲ್ಲಾಂದರೆ ಅದು ಲೈನಿಂದ ಆಚೆ ಹೋದರೆ ಅದು ಚೆನ್ನಾಗಿ ಕಾಣಿಸಲ್ಲ. ಸ್ವಲ್ಪ ಸ್ಲೋ ಆದರೂ ಪರವಾಗಿಲ್ಲ. ಸ್ಟಾರ್ಟಿಂಗಲ್ಲಿ ಆಬ್ವಿಯಸ್ಲಿ ಆಗುತ್ತೆ. ಸೊ ಅದಕ್ಕೇನು ತಲೆ ಕೆಡಿಸ್ಕೋಬೇಡಿ. ಇದೇ ಥರ ಒಂದೇ ಥರ ಪ್ರೆಷರ್ ಕೊಟ್ಟು ಕಂಪ್ಲೀಟ್ ಮಾಡ್ಕೋತಾ ಬನ್ನಿ. ಇದು ಲೈನ್ಸ್ದು. ಸೊ ನಿಮಗೇನಾದರೂ ಡೌಟ್ ಇತ್ತು ಅಂತ ಅಂದರೆ ನನಗೆ ಕಮೆಂಟ್ ಮಾಡಿ. ನನ್ನ ನಂಬರ್ ಬಂದು 9902447053.
ಸೊ ಇದು ಲೈನ್ಸ್. ನಾನು ಇವಾಗ ಈ ಲೈನ್ಸ್ನ ಚಿಕ್ಕದಾಗಿ ಏನು ಹಾಕಿದ್ದೀನಿ, ಇದನ್ನು ದೊಡ್ಡದಾಗಿ ಯಾವ ಥರ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ. ಫಸ್ಟು ಒಂದು ಸ್ಕ್ವೇರ್ ಬಾಕ್ಸ್ನ ಹಾಕ್ಕೋಬೇಕು. ಈ ಸ್ಕ್ವೇರ್ ಬಾಕ್ಸ್ ಎಷ್ಟು ಸೆಂಟಿಮೀಟರ್ಗೆ ಹಾಕ್ಕೋಬೇಕು ಅಂತ ಕೇಳೋದಾದರೆ ನನಗೆ ನೀವು ಕಮೆಂಟಲ್ಲಿ ಕೇಳಿದ್ರೆ ನಾನು ನಿಮಗೆ ಡೆಫಿನೆಟ್ಲಿ ಆನ್ಸರ್ ಮಾಡ್ತೀನಿ. ಸೊ ನಾವು ಬಾಕ್ಸ್ನ ಕರೆಕ್ಟಾಗಿ ಹಾಕ್ಕೊಂಡಿಲ್ಲ ಅಂದರೆ ಅದು ಒಂದು ನೀಟಾಗಿ ಮೆಷರ್ಮೆಂಟ್ಗೆ ಇದು ಬರಲ್ಲ. ಸೊ ಏನಾಗುತ್ತೆ ಅಂದರೆ ಸೊಟ್ಟ ಥರ ಹಾಕೋಗ್ಬಿಡುತ್ತೆ. ಸೊ ಅದರಿಂದ ಅದನ್ನು ಕರೆಕ್ಟಾಗಿ ಹಾಕ್ಕೋಬೇಕು. ಸೊ ನೀವು ನನಗೆ ಕಮೆಂಟ್ ಮಾಡಿ, ನಾನು ಅದರಲ್ಲಿ ನಿಮಗೆ ಹೇಳ್ತೀನಿ. ಸೊ ಇವಾಗ ನಾನು ಹೆಂಗೆ ಅದೇ ಪಕ್ಕ ಲೈನ್ಸ್ ಹಾಕ್ತಾಯಿದ್ದೀನಿ, ನೀವು ಕೂಡ ಅದೇ ಥರ ಲೈನ್ಸ್ನ ಹಾಕ್ಕೊಳ್ಳಿ. ಸೊ ನೀವು ಡೇ 1ಇಂದ ನೋಡ್ಕೊ ಬಂದ್ರೇ ನಿಮಗೆ ಅದು ಒಂದು ಐಡಿಯಾ ಬರೋದು. ಸೊ ಯಾವುದಾದ್ಮೇಲೆ ಯಾವುದು ಯಾವ ಥರ ಮಾಡಬೇಕು ಅಂತ. ಇಲ್ಲ ನಾನು ಇವಾಗ ಡೇ 1 ನೋಡಿ ಡೇ 3 ನೋಡ್ತೀನಿ, ಡೇ 4 ನೋಡ್ತೀನಿ ಅಂದರೆ ಅದು ಏನೂ ಯೂಸ್ ಆಗೋಲ್ಲ. ಸೊ ಆಮೇಲೆ ಸ್ಕಿಪ್ ಮಾಡಿ ನೋಡ್ತೀವಿ ಅಂದರೂ ಏನೂ ಗೊತ್ತಾಗಲ್ಲ. ಬಿಕಾಸ್ ಅಲ್ಲಿ ನೋಡೋದಷ್ಟೇ ಅಲ್ಲ, ಅದನ್ನ ಕೇಳಿಸ್ಕೊಳ್ಳೋದು ಕೂಡ ತುಂಬ ಮುಖ್ಯ ಆಗುತ್ತೆ. ಇಲ್ಲ ನಾನು ಕೇಳಿಸ್ಕೊಳ್ಳಲ್ಲ, ನಾನು ಹಂಗೆ ಮಾಡ್ತೀನಿ ಅಂತಂದರೆ ಏನೂ ಯೂಸ್ ಇಲ್ಲ. ಸೊ ಅದು ಯಾವ ಥರ ಮಾಡಬೇಕು, ಅದಕ್ಕೆ ಡಿಸ್ಟೆನ್ಸ್ ಏನು, ಅದು ಯಾವ ಥರ ಎಷ್ಟು ಪ್ರೆಷರ್ ಕೊಡಬೇಕು, ಸೊ ಇದೆಲ್ಲನೂ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವಾಗ ಇದಿಷ್ಟು ಬಂದು ಸ್ಲೀಪಿಂಗ್ ಲೈನ್ಸ್ನ ಹಾಕ್ಕೊಂಡಿದ್ದೀವಿ. ಸೊ ಅದ್ರ ಮೇಲೆ ಬಂದು ಇದು ಸ್ಟ್ಯಾಂಡಿಂಗ್ ಲೈನ್ಸ್. ಸೊ ಇವಾಗ ಇದನ್ನು ಯಾವುದ್ರಲ್ಲಿ ಯೂಸ್ ಮಾಡ್ತೀವಿ ಅಂದರೆ, ಸೊ ನಾವು ಒಂದು ಡಿಸೈನ್ ಮಾಡ್ತಾಯಿದ್ದೀವಿ ಅಂತಂದರೆ ಅಲ್ಲಿಗೆ ಈ ಒಂದು ಡಿಸೈನ್ ಯೂಸ್ ಆಗುತ್ತೆ. ಸೊ ಈ ಡಿಸೈನನ್ನು ನಾವು ಎಲ್ಲಿ ಮಾಡ್ತೀವಿ ಅಂತ ನಾನು ನಿಮಗೆ ಮುಂದೆ ಹಾಕೋ ವಿಡಿಯೋಗಳಲ್ಲಿ ತೋರಿಸ್ತೀನಿ. ಸೊ ನಿಮ್ಗೇನಾದರೂ ಗೊತ್ತಿದ್ದರೆ ಈ ಡಿಸೈನ್ ನಾವು ಎಲ್ಲಿ ಮಾಡ್ಬೋದು ಅನ್ನೋ ಐಡಿಯಾ ಏನಾದರೂ ಇದ್ದರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಪರವಾಗಿಲ್ಲ, ಇವ್ರು ಇನ್ನೂ ಎಕ್ಸ್ಪರ್ಟ್ ಇರೋರು ಇದ್ದಾರೆ ಅಂತ ನಾನು ತಿಳ್ಕೊತೀನಿ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೋತೀನಿ. ಸೊ ನಿಮ್ಗೇನಾದರೂ ಡೌಟ್ ಇದ್ದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ದಯವಿಟ್ಟು ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ದೆನ್ ಬೆಲ್ ಐಕಾನ್ ಮೇಲೆ ಪ್ರೆಸ್ ಮಾಡಿ ಆಲ್ ಅಂತ ಕೊಡಿ. ಸೊ ಅವಾಗ ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಸಮೇತ ಬರುತ್ತೆ. ಇಫ್ ಎನಿ ಮಿಸ್ಟೇಕ್ ಹೇಳಿ ಈ ಥರ ಇದೆ ಅಂತ. ಸೊ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಸೊ ಬಿಕಾಸ್ ಇದು ನನ್ನ ಮೊದಲನೇ ವ್ಲಾಗ್. ಸೊ ಅದು ಆಬ್ವಿಯಸ್ಲಿ ಫಸ್ಟ್ ಎಲ್ಲರಿಗೂ ಮಿಸ್ಟೇಕ್ ಆಗುತ್ತೆ. ಸೊ ಅದರಿಂದ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್. ಥ್ಯಾಂಕ್ಸ್ ಲಾಟ್. ಸೊ ಇವಾಗ ಕೆಲವೊಂದು ಕಡೆ ಕರೆಕ್ಷನ್ಸ್ ಇದೆ, ಕರೆಕ್ಷನ್ ಮಾಡಿದರೆ ಮುಗೀತು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.